ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ಒಂದು ಒಳ್ಳೆ ಹೆಲ್ದಿ ರೆಸಿಪಿ, ಬೇಗನೆ ಮಾಡ್ಬೋದು. ಕೆಲವರು ಶುಗರ್ ಇದ್ದವರು ಪಲಾವ್ ತಿನ್ಬೋದು ಅಂತ ತುಂಬ ಜನ ಕೇಳ್ತಾರೆ. ಹೌದು, ಈ ರೀತಿ ಮಾಡಿದರೆ ಖಂಡಿತವಾಗ್ಲೂ ತಿನ್ಬೋದು. ನಾನು ಮಾಡಿದ ರೀತಿಯಲ್ಲೇ ನೀವು ಮಾಡಿ ಒಮ್ಮೆ, ನಿಜವಾಗ್ಲೂ ಎಲ್ಲರೂ ತಿನ್ಬೋದು. ಚಿಕ್ಕವರಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ಬೋದು ಮತ್ತು ತುಂಬ ರುಚಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆ ಇದು ಪರ್ಫೆಕ್ಟ್ ರೆಸಿಪಿ. ತುಂಬ ಸಿಂಪಲ್, ಕಡಿಮೆ ಅಂದರೆ ಮಸಾಲೆ ಪದಾರ್ಥನ ನಾನು ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಯಾವುದೇ ಪ್ಯಾಕೆಟ್ ಮಸಾಲೆ ಇಲ್ಲದೇ ನೀವು ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಯೂಸ್ ಮಾಡಿ ಈ ರೀತಿ ಪಲಾವ್ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಆರೋಗ್ಯಕರವಾಗಿರಿ ಅಂತ ಹೇಳ್ತಾ, ತುಂಬ ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಮೊದಲು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ. ಮೊದಲು ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ತೀನಿ. ಮೇನ್ ಈರುಳ್ಳಿ ಬೇಕಲ್ವಾ, ಸೊ ಹಾಗಾಗಿ ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದವರು ಸ್ಕಿಪ್ ಕೂಡ ಮಾಡಬಹುದು. ಇಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡಿದ್ದೆ, ಅದನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಜಾಸ್ತಿ ಪ್ರಮಾಣದಲ್ಲಿ ನಾನು ಬೀನ್ಸು, ಕ್ಯಾರೆಟು, ನವಿಲುಕೋಸು ಇದೆ. ಇದು ಬ್ರೋಕೋಲಿ, ಒಂದು ದೊಡ್ಡ ಗಾತ್ರದ ಬ್ರೋಕೋಲಿ. ಇದು ಉಪ್ಪು ನೀರಲ್ಲಿ ಹಾಕಿ ನೀಟಾಗಿ ತೊಳೆದು ಈ ರೀತಿಯಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಬೇಗ ಮೆಲ್ಟ್ ಆಗುತ್ತೆ ಬ್ರೋಕೋಲಿ, ಹಾಗಾಗಿ ದೊಡ್ಡ ಗಾತ್ರದಲ್ಲಿ ಅಂದರೆ ದೊಡ್ಡ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫೈಬರ್ ಮತ್ತು ಈ ಕಾರ್ಬೋಹೈಡ್ರೇಟ್, ರೈಸಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಪ್ರಮಾಣದಲ್ಲಿ ತರಕಾರಿ ವೆಜಿಟೇಬಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಫೈಬರ್ ಜಾಸ್ತಿ ಇರಬೇಕು ಅಂತ ಅಷ್ಟೇ. ಸೊ ಇಲ್ಲಿ ಒಂದು ಕಪ್ಪಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಏಲಕ್ಕಿ, ಲವಂಗ ಅಂದರೆ ಎಲ್ಲ ಡ್ರೈ ಐಟಮ್ಸನ್ನು ನೀವು ಇದರಲ್ಲಿ ಹಾಕೋಬಹುದು. ಸೊ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ, ಜಾಪತ್ರೆ, ಸ್ವಲ್ಪ ಕಾಳು ಮೆಣಸು, ಹೆಚ್ಚಿರುವಂತಹ ಈರುಳ್ಳಿ, ಆಮೇಲೆ ಈ 3 ಏಲಕ್ಕಿ ಸ್ವಲ್ಪ ಬಿಡಿಸ್ಬಿಟ್ಟು ಓಪನ್ ಮಾಡಿ ಹಾಕ್ತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ, ಬೇಕಂದರೆ ನೀವು ಟೊಮೆಟೊ ಕೂಡ ಹಾಕೋಬೋದು. ಈಗ ಹೆಚ್ಚಿರುವಂತಹ ಈ ಬೀನ್ಸು, ಕ್ಯಾರೆಟು, ನವಿಲುಕೋಸು, ಆಮೇಲೆ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು. ನಾನು ಸೀಸನ್ ಇದ್ದಾಗ ಅದನ್ನೆಲ್ಲ ಬಿಡಿಸ್ಬಿಟ್ಟು ನಾನು ಫ್ರೀಝರಲ್ಲಿ ಇಟ್ಟಿದ್ದೆ. ಹಾಗೆ ಬ್ರೋಕೋಲಿ, ಇದನ್ನೆಲ್ಲ ಹಾಕ್ಕೊಂಡು ನೋಡಿದ್ರಲ್ಲ ಎಷ್ಟೆಲ್ಲ ತರಕಾರಿಗಳಿವೆ. ಸೊ ಹಾಗಾಗಿ ಕೆಲವರು ಶುಗರ್ ಇದ್ದವರು ಪಲಾವ್ ತುಂಬ ಇಷ್ಟಪಡ್ತಾರೆ ತಿನ್ನೋಕ್ಕೆ. ಅವ್ರಿಗೆ ರೈಸ್ ಇರುತ್ತೆ ಅಂತೇಳಿ ತಿನ್ನೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಈ ರೀತಿಯಾಗಿ ತರಕಾರಿ ಜಾಸ್ತಿ ಹಾಕಿ ಅವರು ಕೂಡ ತಿನ್ಬೋದು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮೊದಲು ನಾನಿಲ್ಲಿ ಸ್ವಲ್ಪ 1 ಟೀ ಸ್ಪೂನಷ್ಟು ರಾಕ್ ಸಾಲ್ಟ್ ಹಾಕಿದೆ, ಆಮೇಲೆ ಸ್ವಲ್ಪ ಕಲ್ಲುಪ್ಪು, 2 ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ನೀರನ್ನು ಬಿಸಿ ಮಾಡಲಿಕ್ಕೆ ಇಡ್ತೀನಿ, ಬೇಗ ಆಗುತ್ತೆ ಅಂತ. ಪಲಾವ್ ಏನಾದರೂ ಮಾಡೋದಿದ್ರೆ ನೀವು ಸೈಡಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಡಿ. ನಾನಿಲ್ಲಿ ಸೈಡಲ್ಲಿ ನೀರು ಬಿಸಿ ಮಾಡಲಿ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ, ಪುದೀನ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನಾಗಿ ರುಬ್ಕೊಳ್ಳೋಣ. ಅಷ್ಟರಲ್ಲಿ ತರಕಾರಿ ಎಲ್ಲ ಸ್ವಲ್ಪ ಬೆಂದುಕೊಳ್ಳುತ್ತೆ. ಹಾಗಾಗಿ ಅಷ್ಟರಲ್ಲಿ ಈ ಮಸಾಲೆಗಳೆಲ್ಲ ನಾವು ರೆಡಿ ಮಾಡಿ ಇಟ್ಕೋಬೋದು. ಈಗ ಈ ರುಬ್ಬಿರುವಂತಹ ಮಸಾಲೆನ ಇದರಲ್ಲಿ ಹಾಕ್ಕೊಂಡು ಇದನ್ನು ಅಷ್ಟೇ ಹೈ ಫ್ಲೇಮಲ್ಲಿ ಚೆನ್ನಾಗಿ 1-2 ನಿಮಿಷ ಇದರಲ್ಲಿ ಕುಕ್ ಆಗಬೇಕು. ಈ ರೀತಿ ಎಲ್ಲ ಮಸಾಲೆ ಹಾಕಿ ಇದನ್ನು ಕುಕ್ ಮಾಡಿದರೆ ಏನಾಗುತ್ತೆ, ತರಕಾರಿ ನೀವು ಪಲಾವ್ ತಿನ್ನುವಾಗ ಅದು ಸಪ್ಪೆ ಅನಿಸಲ್ಲ, ಚೆನ್ನಾಗಿ ರುಚಿ ಕೊಡುತ್ತೆ. ಹಾಗಾಗಿ ಇದೇ ರೀತಿಯಾಗಿ ಮಾಡಿ. ಈಗ ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಅರಿಶಿಣ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಇದನ್ನೆಲ್ಲ ಹಾಕ್ಕೊಂಡು 1-2 ನಿಮಿಷ ಇನ್ನೊಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಲಿಕ್ಕೆ ಬಿಡಬೇಕು. ಸೊ ಆವಾಗ ರುಚಿ ಜಾಸ್ತಿ ಆಗುತ್ತೆ. ಅರ್ಧ ಕಪ್ಪಷ್ಟು ನಾನಿಲ್ಲಿ ಮೊಸರು ಹಾಕ್ತಾಯಿದ್ದೀನಿ. ಅಂದರೆ 7-8 ಟೀ ಸ್ಪೂನಷ್ಟು ಮೊಸರು, ಕರ್ಡನ್ನು ಹಾಕ್ಕೋಬೇಕು. ಟೊಮೆಟೊ ಹೇಳಿದ್ನಲ್ಲ, ಅದಕ್ಕೆ ನಾನು ಟೊಮೆಟೊ ಹಾಕ್ಕೊಂಡಿಲ್ಲ. ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ರುಚಿ. ಇಲ್ಲಿ 1/2 ಗ್ಲಾಸಷ್ಟು ಅಕ್ಕಿನ ತೊಳೆದಿಟ್ಟಿದ್ದೆ. ಸೊ ತೊಳೆದಿಟ್ಟಿರೋಂಥ ಅಕ್ಕಿನ ಇದರಲ್ಲಿ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಾನು ಮೊದಲೇ ಅಕ್ಕಿನ ತೊಳೆದಿಟ್ಟಿದ್ದೆ, ಯಾಕಂದರೆ ನಾನು ಪಲಾವ್ ಮಾಡಿದರೆ ಮೊದಲು ಅಕ್ಕಿ ತೊಳೆದಿಟ್ಬಿಟ್ಟು ಆಮೇಲೆ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಳ್ತೀನಿ. ಬೇಗ ಆಗುತ್ತೆ ಮತ್ತು ಬೇಗ ಕುಕ್ ಆಗುತ್ತೆ, ಉದುರುದ್ರಾಗಿ ಬರುತ್ತೆ. ಈಗ ನಾನೇನು ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ನಲ್ವ, ಸೊ ಅದನ್ನು ಬಿಸಿ ನೀರನ್ನೇ ಇದರಲ್ಲಿ ಹಾಕ್ತಾಯಿದ್ದೀನಿ. ಸೊ 1/2 ಗ್ಲಾಸ್ ಅಕ್ಕಿಗೆ ನಾನು ಒಂದು 3 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ತರಕಾರಿ ಎಲ್ಲ ಜಾಸ್ತಿ ಇದೆಯಲ್ಲ, ನೀರೆಲ್ಲ ಹೀರ್ಕೊಳ್ಳುತ್ತೆ. ಹಾಗಾಗಿ ನಾನು 3 ಗ್ಲಾಸಷ್ಟು ಬಿಸಿ ನೀರನ್ನು ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟೆಲ್ಲ ತರಕಾರಿ ಇದೆ, ರೈಸ್ಗಿಂತ ಜಾಸ್ತಿ ತರಕಾರಿನೇ ಇದೆ ಇದರಲ್ಲಿ. ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ 1 ಟೈಮ್ ಉಪ್ಪನ್ನು ಚೆಕ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಹಾಗಾಗಿ ನಾನು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಸೊ ಉಪ್ಪು ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿ ಈಗ ನೋಡಿ ಈ ಥರ, ಯಾಕಂದರೆ ಬಿಸಿ ನೀರು ಹಾಕಿದ್ದೀನಲ್ವ, ಹಾಗಾಗಿ ಅದು ಬೇಗ ಕುದೀತಾ ಇದೆ. ಸೊ ಈ ಕುದಿಯೋ ಟೈಮಲ್ಲಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ 2 ವಿಸಲ್ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಹೈ ಫ್ಲೇಮಲ್ಲಿ 2 ವಿಸಲ್ ಆದರೆ ಸಾಕು. ಸೊ ವಿಸಲ್ ಆದ ನಂತರ ಒಂದು 5 ನಿಮಿಷ ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೆಲ್ಲ ಆಗಿದೆ ನೋಡಿ, ಫುಲ್ ಕುಕ್ಕರೆಲ್ಲ ತುಂಬ ಆಗಿದೆ, ಯಾಕಂದರೆ ತರಕಾರಿ ಪ್ರಮಾಣ ಜಾಸ್ತಿ ಇತ್ತು.
ಈಗ ಹಸ್ಬೆಂಡಿಗೆ ಮೊದಲು ನಾನು ಲಂಚ್ ಬಾಕ್ಸಿಗೆ ಕೊಟ್ಟೆ. ಬಿಸಿ ಬಿಸಿ ಪಲಾವ್ ನಾನು ಹಾಟ್ ಬಾಕ್ಸಲ್ಲಿ ಹಾಕಿ ಕೊಟ್ಟೆ. ಅವರು ಕೂಡ ತುಂಬಾ ಎಂಜಾಯ್ ಮಾಡಿ ತಿಂದರು. ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಪಲಾವ್ ಮಾಡೋದ್ರಿಂದ. ಹಾಗೆ ಮಕ್ಕಳಿಗೆ ಕೂಡ ನಾನು ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸಿಗೆ ಇದೇ ರೀತಿಯಾಗಿ ಕೊಟ್ಟೆ. ಎಲ್ರಿಗೂ ಇದು ಒಂಥರ ಫೇವ್ರೆಟ್ ರೆಸಿಪಿ ಅಂತ ಹೇಳ್ಬೋದು. ಪಲಾವ್ ಅಂದರೆ ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ಕೆಲವೊಂದು ರೀತಿಯಲ್ಲಿ ಸ್ವಲ್ಪ ತರಕಾರಿ ಚೇಂಜಸ್ ಮಾಡಿ ನಾವು ಪಲಾವ್ ಮಾಡ್ತಾ ಇರಬೇಕು. ಮತ್ತು ತರಕಾರಿ ಪ್ರಮಾಣ ಜಾಸ್ತಿ ಹಾಕಬೇಕು ಅಷ್ಟೇ. ಸೊ ನೋಡಿದ್ರಲ್ಲ, ಇದೇ ರೀತಿಯಾಗಿ ನಾನು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಕೂಡ ಕೊಟ್ಟೆ. ಹಾಗೆ ನಾನು ಕೂಡ ತಿಂದೆ. ತುಂಬ ರುಚಿಯಾಗಿತ್ತು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.